ವೀಕ್ಷಕರ ಅಮರ ಸಂದೇಶ ನ್ಯೂಸ್ಗೆ ಸ್ವಾಗತ. ಕುಂಚಿಟಿಗ ಒಕ್ಕಲಿಗರ ವಿದ್ಯಾಭಿವೃದ್ಧಿ ಸಂಘ ಬೆಂಗಳೂರು ಒಡೆ ಪ್ರತಿಷ್ಠಾನ ಸಂಯುಕ್ತಾಶ್ರಯದಲ್ಲಿ ತುಮಕೂರು ನಗರದ ಕೋತಿತೋಪು ರಸ್ತೆಯಲ್ಲಿರುವ ಕುಂಚಿಟಿಗರ ಸಮುದಾಯ ಭವನದಲ್ಲಿ WH ಹನುಮಂತಪ್ಪ ಸ್ಮಾರಕ ಉಪನ್ಯಾಸ ಮಾಲೆ ಹಾಗೂ ಸಂಘದ ವತಿಯಿಂದ 2022-23ನೇ ಸಾಲಿನ SSLC ಮತ್ತು PUC ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರವನ್ನು ಡಿಸೆಂಬರ್ 30ರ ಶನಿವಾರ ಹಮ್ಮಿಕೊಂಡಿದ್ದರು. ಈ ಸಂದರ್ಭದಲ್ಲಿ ನಗರದ ಶಾಸಕ ಜ್ಯೋತಿ ಗಣೇಶ್, ಕೌಶಲ್ಯಾಭಿವೃದ್ಧಿ ನಿಗಮದ ಮಾಜಿ ಅಧ್ಯಕ್ಷ ಮುರಳೀಧರ ಆಲಪ್ಪ ಸೇರಿದಂತೆ ಅನೇಕ ಗಣ್ಯರು ಮತ್ತು ಸಮುದಾಯದ ಮುಖಂಡರು ಪಾಲ್ಗೊಂಡಿದ್ದರು. ವಂದಿಸಿ ವಿದ್ಯಾರ್ಥಿಗಳು ಮುಂದಿನ ಭವಿಷ್ಯವನ್ನ ರೂಪಿಸಿಕೊಳ್ಳೋದಕ್ಕೆ ಸಾಧನೆಯನ್ನ ಮಾಡಿ ಇವತ್ತು ಸತ್ಕಾರಕ್ಕೆ ತಾವುಗಳೆಲ್ಲರೂ ಕುತೂಹಲವಾಗಿ ಕಾಯ್ತಾ ಇದ್ದೀರಾ. ತಮ್ಮೊಂದಿಗೆ ಹಲವಾರು ಮಂದಿ ಅವರ ತಂದೆ ತಾಯಿಗಳ ಜೊತೆಗೆ ಇಲ್ಲಿ ಸಾಕ್ಷಿದಾರರಾಗಲಿಕ್ಕೆ ಆಗಮಿಸಿದ್ದಾರೆ. ಎಲ್ಲ ತಾಯಂದಿರ ಕಣ್ಣುಗಳು ನೋಡ್ತಾ ಇದ್ದೀವಿ. ಇಲ್ಲಿ ತಂದೆಗಳ ಮನಸ್ಸಿನಲ್ಲಿ ಏನಿದೆ ಅಂತ ನಾವು ಸ್ವಲ್ಪ ಓದ್ತಾ ಇದ್ದೀವಿ. ಪ್ರತಿಯೊಬ್ಬರಿಗೂ ಆಸೆ ಇರುವಂಥದ್ದು ಹೇಗೆ ನಮ್ಮ ತುಮಕೂರು ಜಿಲ್ಲೆಯ ಹೊಸದಾಗಿ ಬಂದಿದ್ದಾರೆ ಜಿಲ್ಲಾಧಿಕಾರಿ ಶುಭಾ ಕಲ್ಯಾಣ್ ಅವ್ರ ಥರ ನನ್ನ ಮಗಳಾಗಬೇಕು. ಅಶ್ವಿಜಾ ಅಂತೇಳಿ ಈಗ ನಗರ ಪಾಲಿಕೆ ಆಯುಕ್ತರಾಗಿದ್ದಾರೆ. ಅವ್ರ ಥರ ನನ್ನ ಮಗಳು ಸಹಿತ ಕಮಿಷನರ್ ಆಗಬೇಕು. ತುಮಕೂರು ಜಿಲ್ಲೆಯ SP ಅಶೋಕ್ ಅವ್ರ ಥರ, ಜಿಲ್ಲಾ ಪಂಚಾಯತ್ CEO ಪ್ರಭು ಅವ್ರ ಥರ ನಮ್ಮ ಮಕ್ಕಳು IAS ಅಧಿಕಾರಿಗಳಾಗಿ ಜಿಲ್ಲಾ ಅಧಿಕಾರಿಗಳಾಗಬೇಕು, SP-ಗಳಾಗಬೇಕು ಅಂತೇಳಿ ಎಲ್ಲರ ಮನಸ್ಸುಗಳಲ್ಲೂ ಆ ಮಕ್ಕಳ ಮೇಲೆ ದೊಡ್ಡದಾದಂಥ ಜವಾಬ್ದಾರಿಯನ್ನು ಹೊರಿಸಲಿಕ್ಕೆ ತಾವುಗಳೆಲ್ಲರೂ ತಯಾರಾಗಿದ್ದೀವಿ. ಹಾಗೆಯೇ ಕೃಷಿ ಸರ್ವೋದಯ ಫೌಂಡೇಶನ್ ಇದೆ ತುಮಕೂರು ಜಿಲ್ಲೆಯಲ್ಲಿ. ತುಂಬ ಕ್ರಿಯಾಶೀಲವಾಗಿ ಕೆಲಸಗಳನ್ನು ಮಾಡ್ತಾ ಇದ್ದೀರಾ. ತಮ್ಮ ಮುಖೇನ ಇಲ್ಲಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳು ಹಾಗೂ ಹಿಂದೆ ಇಲ್ಲಿ ಯಾರ್ಯಾರು ಇಲ್ಲಿ ಶಿಕ್ಷಣವನ್ನ ಪಡೆದು ಬೇರೆ ಬೇರೆ ಹಂತದಲ್ಲಿದ್ದಾರೆ ಅವರೆಲ್ಲರೂ ನಮ್ಮ ಉದ್ದೇಶ ಸಮಾಜದಲ್ಲಿ ನಮ್ಮ ಅಧಿಕಾರಿಗಳಾಗಿರೋಂಥವ್ರು UPSC KPSC ಪರೀಕ್ಷೆ ಮಾಡಿರೋಂಥವ್ರು ವಿರಳ ಆಗ್ತಾ ಇದ್ದಾರೆ. ನೀವುಗಳು ನಮ್ಗೇನಾದರೂ ಒಳ್ಳೆಯ ಹೆಸರು ತರಬೇಕು, ಇಲ್ಲಿ ನಿಮಗೆ ಆಶ್ರಯ ಕೊಟ್ಟಂಥ ಹಾಸ್ಟೆಲ್ಗೆ, ನಿಮಗೆ ವಿದ್ಯಾಭ್ಯಾಸ ಕೊಟ್ಟಂಥ ಶಿಕ್ಷಣ ಸಂಸ್ಥೆಗೆ, ನಿಮ್ಮ ತಂದೆ ತಾಯಿಗೆ ಒಂದು ಹೆಮ್ಮೆ ತಗೊಂಡ್ಬರ್ಬೇಕು ಅಂತ ಹೇಳಿದರೆ ನೀವುಗಳು ಸಹಿತ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ತುಂಬ ಚೆನ್ನಾಗಿ ಮಾಡಿದರೆ ಅಲ್ಲಿ ಯಾವುದು ವಶೀಲೆ ಇಲ್ಲ, ಇನ್ಫ್ಲೂಯೆನ್ಸ್ ಇಲ್ಲ, ದುಡ್ಡು ಬೇಕಾಗಿಲ್ಲ. ನಿಮ್ಮ ಶ್ರಮ, ನಿಮ್ಮ ದೃಷ್ಟಿ, ಯಾವ ಕಮಿಟ್ಮೆಂಟ್ ಏನು ಇರ್ತದೆ ನೀವು ಅದನ್ನ ಸಾಧನೆ ಮಾಡಲೇಬಹುದು. ಈಗ ನೋಡ್ತಾ ಇದ್ದೀವಲ್ಲ ನಮ್ಮ ರಾಜ್ಯದಲ್ಲಿ, ದೇಶದಲ್ಲಿ ನಾವುಗಳು ಬುದ್ಧಿವಂತರಾಗಿದ್ದೀವಿ. ರಾಜಕೀಯದಲ್ಲಿ ನಾವು ಹಿಂದೆ ಇರ್ಬೋದು, ಆದರೆ ಶಿಕ್ಷಣದಲ್ಲಿ, ಉದ್ಯೋಗದಲ್ಲಿ, ಹಾಗೇನೆ ನಮ್ಮದೇ ಆದ ಹನುಮಂತಪ್ಪನವರ ಕುಟುಂಬದವರು ಕೂಡ ಸಾಕಷ್ಟು ಇವತ್ತು ಬೆಂಗಳೂರಿನ ಶೇಷಾದ್ರಿಪುರಂ ಸಂಸ್ಥೆ ಮಾಡಿ ಊಡೆ ಪ್ರತಿಷ್ಠಾನ ಮಾಡಿ ಇವತ್ತು ಅವರ ಪ್ರತಿನಿಧಿಯಾಗಿ ಸನ್ಮಾನ್ಯ ಶಿವಕುಮಾರ್ ಸಾಹೇಬರು ಬಂದಿದ್ದಾರೆ. ಊಡೆ ಕೃಷ್ಣ ಅವರು ಕೂಡ ಆಕ್ಟಿವ್ ಆಗಿ ಇವತ್ತು ಸಮಾಜಮುಖಿ ಕಾರ್ಯಕ್ರಮದಲ್ಲಿ ಮಾಡಿದ್ದಾರೆ. ಅಲ್ಲಿ ಎದುರುಗಡೆನೆ ಬರೆದಿದ್ದಾರೆ, ಕೊಡುಗೆ ಬರೀ ದಾನವಲ್ಲ ಪರಿವರ್ತನೆ ಕ್ರಿಯೆ ಅಂತ ಬರೆದಿದ್ದಾರೆ. ಆದ್ರಿಂದ ಇವತ್ತು ಇವೆಲ್ಲ ಹಾಸ್ಟೆಲ್ಗಳು ಇದು ಚೌಲ್ಟ್ರಿ ಹೆಸರಿಗಷ್ಟೇ, ಇಲ್ಲಿ ಆಗಿರೋಂಥದ್ದು ಹಾಸ್ಟೆಲ್ ಸಮಾಜಕ್ಕೆ ಉಪಯೋಗ ಆಗುವಂಥ ರೀತಿಯಲ್ಲಿ ಇವತ್ತು ಸಮಾಜದ ಚಿಂತಕರು ಹಿಂದಿನ ದಿವಸದಲ್ಲಿ ದಾನ ಕೊಟ್ಟು ಬಿಲ್ಡಿಂಗ್ ಕಟ್ಟು